ಸೊ ಗೈಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ 11ನೇ ಗುಹೆ. ಈ ಒಂದು ಎಲ್ಲೋರಾ ಕೇವ್ಸಲ್ಲಿರುವಂಥ 11ನೇ ಕೇವ್ ಇದಾಗಿರುತ್ತೆ. ಉಸ್ಕೋ ಊಪರ್ ಜಾ ಸಕ್ತೆ ಹೈ ಕ್ಯಾ? ಹಾಂ, ಮೇಲ್ಗಡೆ ಹೋಗ್ಬೋದಂತೆ ಅಲ್ಲಿ. ಸೊ ನೋಡಿ, ಈಗ ಸೇಮ್ ನಮ್ಮ ಹಾಸ್ಟೆಲ್ಗಳ ಕಾರಿಡಾರ್ ಇರುತ್ತಲ್ಲ ಆ ಥರ ಐತೆ ಇದು. ಬಾಲ್ಕನಿ ಆಗಿನ ಕಾಲದ ಬಾಲ್ಕನಿ ಇದು. ಈ ಒಂದು ಗುಹೆನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೇವಲ ಕೇವಲ ಸುತ್ತಿಗೆ ಮತ್ತು ಹುಳಿನ ಯೂಸ್ ಮಾಡಿಕೊಂಡು ಕೆತ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷ ತಗೊಂಡಿರಬೇಡ ಈ ಒಂದು ಗುಹೆನ ಕೆತ್ತನೆ ಮಾಡೋಕ್ಕೆ. ಸೊ ಆಮೇಲೆ ಆಗಿನ ಕಾಲದ ಒಂದು ಶಿಲ್ಪಿಗಳೇನಿದ್ದಾರೆ ಅವ್ರಿಗೆ ನಿಜ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಕ್ಕಂದರೆ ಈ ಒಂದು ಗುಹೆನ ಯಾವುದೇ ಮೆಷಿನರೀಸ್ ಇಲ್ದೇ, ಪವರ್ ಟೂಲ್ಸ್ ಇಲ್ದೇ ಕೇವಲ ಹುಳಿ ಸುತ್ತಿಗೆಯಲ್ಲಿ ಕೆತ್ತಿದ್ದಾರೆ. ಗ್ರೇಟ್ ಅಲ್ವಾ? ಆದ್ರೂ ನೋಡಿ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಬೋದು ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಇಂಜಿನಿಯರಿಂಗು ಆವಾಗಿನ ಕಾಲದಲ್ಲಿ ಎಷ್ಟು ಅದ್ಭುತವಾಗಿತ್ತು ಅಂತ. ಆಮೇಲೆ ಇದನ್ನು ಇನ್ನೊಂದು ಹೆಮ್ಮೆ ಏನಪ್ಪ ನಮಗೆ ಕನ್ನಡಿಗರಿಗೆ ಅಂದರೆ, ಈ ಗುಹೆಗಳನ್ನೆಲ್ಲ ಕಟ್ಟಿರೋದು ಕನ್ನಡದವರು. ಅಂದರೆ ರಾಷ್ಟ್ರಕೂಟ ಡೈನಾಸ್ಟೀಸ್ ಅಂತ, ರಾಷ್ಟ್ರಕೂಟರು ಅಂತ ಹಿಸ್ಟ್ರಿಯಲ್ಲಿ ಹೇಳ್ತಾರೆ.